13 ವರ್ಷಗಳ ಹಿಂದೆ ಒಂದು ಹೆಣ್ಣು ಮಗು ಅತ್ಯಾಚಾರಕ್ಕೆ ಒಳಗಾಗಿ ಇಲ್ಲಿಯ ತನಕ ಯಾವುದೇ ತರಹದ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿಲ್ಲ. ಏತಕ್ಕೆ ಅಂತ ಗೊತ್ತಾಗಲಿಲ್ಲ. ಇದು ಬೂದಿ ಬೀಸದ ಕೆಟ್ಟದಂತೆ ಇತ್ತು. ಈಗ ಸ್ವಲ್ಪ ದಿನಗಳಿಂದ ಈಚೆಗೆ ಯಾರೋ ಒಬ್ಬರು ಇದನ್ನ ಪ್ರಚಾರ ಮಾಡಿ ಅದಕ್ಕೆ ಒಂದು ರೂಪುರೇಷೆ ಶಕ್ತಿ ಕೊಟ್ಟಿದ್ದಾರೆ. ಇದನ್ನ ನಾವು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಇದಕ್ಕೆ ಒಂದು ರೂಪುರೇಷೆ ಕೊಟ್ಟು ಆ ತನಿಖೆಗೆ ಆಗ್ರಹ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ಬಟ್ ಅದು ಇನ್ನೂ ತನಿಖೆ ಇಲ್ಲವೇ ಇಲ್ಲ, ನಡೀತಾನೇ ಇಲ್ಲ, ತನಿಖೆನೂ ನಡೀತಾ ಇಲ್ಲ. ಇವತ್ತಿನ ಸರ್ಕಾರ ಈ ತರ ಧೋರಣೆ ಮಾಡಿಕೊಂಡು ಸರ್ಕಾರವೇ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಮುಖ್ಯಮಂತ್ರಿಗಳಾದಿಯಾಗಿ, ಹೋಮ್ ಮಿನಿಸ್ಟರ್ ಆದಿಯಾಗಿ ಇದರ ಬಗ್ಗೆ ಶೀಘ್ರವಾಗಿ ತನಿಖೆ ನಡೆಸಬೇಕು. ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸ್ಬೇಕು, ಹೆಣ್ಣು ಮಗುವಿಗೆ ಶಾಂತಿ ಕೊಡಿಸ್ಬೇಕು, ತಂದೆ ತಾಯಿಗಳಿಗೆ ನ್ಯಾಯ ಕೊಡಿಸ್ಬೇಕು. ಜೊತೆಗೆ ಹೆಗ್ಗಿಲ್ಲದೆ ನಡೀತಾ ಇದೆ ಅತ್ಯಾಚಾರಗಳು, ಕಳ್ಳತನಗಳು ಹೆಗ್ಗಿಲ್ಲದೆ ನಡೀತಾ ಇದೆ. ಇಡೀ ನಮ್ಮ ರಾಜ್ಯದಲ್ಲಿ ಹೆಗ್ಗಿಲ್ಲದೆ ಕಳ್ಳತನ ಮತ್ತು ಅತ್ಯಾಚಾರ ಎರಡು ಹೆಗ್ಗಿಲ್ಲದೆ ನಡೀತಾ ಇದೆ. ಇದಕ್ಕೆ ಯಾವತ್ತು ಸಮಾಪ್ತಿ ಆಗ್ತಾರೆ ಈ ಸರ್ಕಾರ ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಶೀಘ್ರವಾದ ತನಿಖೆ ಮಾಡಿ ಸರ್ಕಾರ ತಪ್ಪಿತಸ್ಥರಿಗೆ ನೀವು ಜೈಲಿಗೆ ಹಾಕ್ತೀರಿ, ಮತ್ತೆ ಬಂದರೆ ಮತ್ತೆ ಅದೇ ಮಾಡ್ತಾರೆ. ಇವರಿಗೆ ಶೂಟರ್ ಶೆಟ್ ಆಡ್ಕೊಟ್ರೆ ಒಳ್ಳೆಯದು ಅಂತ ಅನಿಸ್ತದೆ ನನ್ನ ಅನಿಸಿಕೆ. ಆಗ ಈ ಕೆಟ್ಟ ವ್ಯವಹಾರಗಳೆಲ್ಲ ಮುಚ್ಚಿ ಹೋಗ್ತವೆ, ಕೆಟ್ಟ ಕೃತ್ಯಗಳೆಲ್ಲ ಮುಚ್ಚಿ ಹೋಗ್ತವೆ. ಆದ್ದರಿಂದ ಸರ್ಕಾರದ ಗಮನ ತಂದಿದ್ದೇವೆ. ನೀವು ಪತ್ರಿಕಾ ಮಾಧ್ಯಮದವರು ನಮಗೆ ಸಹಾಯ ಮಾಡಿ, ದಯವಿಟ್ಟು ಇದನ್ನ ಪ್ರಚಾರ ಮಾಡಿ ಇಡೀ ರಾಜ್ಯದಲ್ಲಿ ಸರ್ಕಾರಕ್ಕೆ ಮುಟ್ಟುವಂತೆ, ಮುಖ್ಯಮಂತ್ರಿಗಳಿಗೆ ಮುಟ್ಟುವಂತೆ ದಯವಿಟ್ಟು ನೀವು ವರದಿಯನ್ನು ಒಪ್ಪಿಸಿದ್ರೆ ನಾನು ನಿಮಗೆ ಚಿರಋಣಿಯಾಗಿರ್ತೇನೆ. ಜೊತೆಗೆ ನಮ್ಮ ಸಂಜಯ್ ಕುಮಾರ್ ಮಾತಾಡ್ತಾರೆ, ಉಪಾಧ್ಯಕ್ಷರು. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಕರ್ತರಿಗೂ ಸ್ವಾಗತ ಮತ್ತೆ ನಮಸ್ಕಾರಗಳು. ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ವಾರ ಅಂದ್ರೆ 8 ದಿನದಿಂದ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಏನು ವಿಡಿಯೋ ವೈರಲ್ ಆಗಿದೆ ಏನು ಅಂತ ನೋಡಿದ್ರೆ, ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಘನಘೋರ ಕೃತ್ಯ, ಒಂದು ಹೆಣ್ಣು ಮಗು ಮೇಲೆ ಒಂದು ಅತ್ಯಾಚಾರ ಆಗಿದೆ ಮತ್ತು ಕೊಲೆ ಆಗಿದೆ. ನಡೆದಿರ್ತಕ್ಕಂಥದ್ದು ಎಲ್ಲಿ? ಧರ್ಮಸ್ಥಳ ಗ್ರಾಮದಲ್ಲಿ. ಧರ್ಮಸ್ಥಳ ಎಲ್ಲಿ ಸೇರಿದ್ದು? ಕರ್ನಾಟಕಕ್ಕೆ. ಇವತ್ತು ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕಿ ಬಂದಂತಾಗಿದೆ. ದಯವಿಟ್ಟು ಈ ಕೂಡಲೇ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆ ಅವರಿಗೆ ಮನವಿ ಮಾಡೋದು ಏನು ಅಂತಂದ್ರೆ, ಇವತ್ತು ಆಪಾದನೆ ಬಂದಿರೋದು ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ತಮ್ಮ ಮಗನ ಮೇಲೆ ಇವತ್ತು ಆಪಾದನೆ ಬಂದಿರೋದು. ನೀವು ಯಾಕೆ ತುಟಿ ಬಿಡ್ತಾ ಇಲ್ಲ? ಇಷ್ಟು ವರ್ಷ ಏನು ಧರ್ಮ ಕಾರ್ಯಗಳನ್ನ ಮಾಡ್ಕೊಂಡ್ ಬಂದಿದ್ರೆ ಇವತ್ತು ಈ ಒಂದು ಪ್ರಕರಣದಿಂದ ಇವತ್ತು ಆ ಧರ್ಮಸ್ಥಳಕ್ಕೂ ಒಂದು ಕಳಂಕ ಅಂಟಿದೆ. ಅದೇ ರೀತಿ ನಿಮ್ಮ ಒಂದು ಧರ್ಮ ಕಾರ್ಯಕ್ಕೂ ಇವತ್ತು ಒಳ್ಳೆಯ ಹುಣಸೆ ಇದ್ದಂಗೆ ಆಗಿದೆ. ದಯವಿಟ್ಟು ಈ ಕೂಡಲೇ ನಮ್ಮ ಹೆಗ್ಗಡೆಯವರಿಗೆ, ಪೂಜ್ಯ ಹೆಗ್ಗಡೆ ಮನವಿ ಮಾಡೋದು ಒಂದೇ, ಮಹಾಸ್ವಾಮಿಗಳೇ, ಈ ಹೋರಾಟಕ್ಕೆ ನಿಮ್ಮ ಕೋಟ್ಯಾಂತರ ಜನ ಬೆಂಬಲಿಗರಿದ್ದಾರೆ, ಅಭಿಮಾನಿ ವರ್ಗ ಇದೆ. ಸ್ವಾಮಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತಾದಿಗಳು ತುಂಬಾ ಜನ ಇದ್ದಾರೆ. ಅವರೆಲ್ಲರಿಗೂ ಇವತ್ತು ಕಪ್ಪು ಚುಕ್ಕಿ ಆಗಿದೆ. ದಯವಿಟ್ಟು ನಿಮ್ಮನ್ನು ಮನವಿ ಮಾಡೋದೇನು ಅಂತಂದ್ರೆ, ಪ್ರತಿಯೊಬ್ಬರಿಗೂ ಕರೆ ಕೊಟ್ಟು ನೀವು ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ನೀವು ಇದನ್ನ ಕರ್ನಾಟಕ ಜನತೆನ ನೀವು ಎಬ್ಬರಿಸ್ಬೇಕು. ನೀವು ಯಾರನ್ನ ರಕ್ಷಣೆ ಮಾಡ್ತಾ ಇದೀರಿ? ಇಲ್ಲಿ ಕಾಮುಕರನ್ನ, ಆ ಹೆಣ್ಮಗುಗೆ ಎಂತ ಅತ್ಯಾಚಾರ ಆಗಿದೆ ಅಂತ ತಮಗೆಲ್ಲ ಗೊತ್ತಿರೋಂಥ ವಿಚಾರ. ನಾವು ಪದೇ ಪದೇ ಹೇಳಂತ ಬೇಡ. ನೀವು ಯಾಕೆ ಇದನ್ನ ರಕ್ಷಣೆ ಮಾಡ್ತಾ ಇದೀರಿ ಕಾಮುಕರನ್ನ? ಯಾರೇ ಪ್ರಭಾವಿಗಳಿದ್ರು ನಿಮ್ಗೆ ಯಾರು ಬೆದರಿಕೆ ಆಗ್ತಾ ಇದ್ದೀರಾ? ಇಡೀ ಕರ್ನಾಟಕ ಜನತೆ ನಿಮ್ ಜೊತೆ ನಿಲ್ಲುತ್ತೆ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಪರ ಹೋರಾಟ ಸಂಘದಿಂದ ನಿಮ್ಗೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಸನ್ಮಾನ್ಯ ಹೆಗ್ಗಡೆ ಅವರು, ಈಗಲಾದ್ರು ಪೂಜ್ಯ ಹೆಗ್ಗಡೆ ಅವರು ತಂದೆ ಸ್ಥಾನದಲ್ಲಿದ್ದೀರಿ. ದಯವಿಟ್ಟು ನೀವು ಬಂದು ಇದನ್ನ ಸಾರ್ವಜನಿಕವಾಗಿ ಒಂದು ಹೇಳಿಕೆ ಕೊಟ್ಟು ಈ ಸೌಜನ್ಯಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು, ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಒಳ್ಳೇದು ಮಾಡಿ. ಸರ್, ಯೂಟ್ಯೂಬರ್ ಸಮೀರ್ ಮೇಲೆ ತುಂಬಾ ಒತ್ತಡ ಇದೆ ಅಂತ ನೀವೇನ್ ಸಪೋರ್ಟ್ ಮಾಡ್ತೀರಾ? ಬೆಂಬಲ ನೀಡ್ತೀರಾ? ಯಾರ ಒತ್ತಡ ಇದೆ ಸರ್? ಈಗ ಯೂಟ್ಯೂಬರ್ ಮೇಲೆ ಸರ್ ಯಾವುದೇ ಧರ್ಮ ಮತ್ತು ದೇವರನ್ನ ಮಧ್ಯೆ ಸರ್ ಯಾವುದೇ ಕಾರಣಕ್ಕೂ ಸಮೀರ್ ಅವರು ಧರ್ಮದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಸರ್. ಅಲ್ಲಿ ಇದು ಆಂಟಿ ಒಂದು ಏನಿದೆ, ಇನ್ನೊಂದು ಆಂಟಿ ಫೋರ್ಸ್ ವರ್ಕ್ ಮಾಡ್ತಿದೆ ಅಷ್ಟೇನೆ ಸರ್. ನ್ಯಾಯ ಕೇಳೋ ತಪ್ಪ ಸರ್? ಯಾವ ಧರ್ಮ ಆದ್ರೇನು ಸರ್ ನ್ಯಾಯ ಕೇಳಕ್ಕೆ? ಹಿಂದೂ ಆದ್ರೇನು, ಮುಸ್ಲಿಂ ಆದ್ರೇನು, ಜೈನಿಸಮ್ ಆದ್ರೇನು, ಯಾರಾದ್ರೇನು ಸರ್? ಇನ್ನೂ ಎಣ್ಣೆ ಅಲ್ಲ ಸರ್. ಇವತ್ತು ಸೌಜನ್ಯ ಆಗಿದೆ, ನಾಳೆ ನಮ್ಮ ಮನೇಲಿ ಆಗಲ್ಲ, ನಮ್ಮ ಅಕ್ಕಪಕ್ಕ ಮನೆಗೆ ಆಗಲ್ಲ ಅಂತ ಏನ್ ಸರ್ ಗ್ಯಾರಂಟಿ? ಇವತ್ತು ಒಬ್ಬನಿಗೆ ಶಿಕ್ಷೆ ಕೊಡಿಸಿದ್ರೆ, ಅವನು ಎಷ್ಟೇ ಪ್ರಭಾವಿ ಇದ್ರು ಒಬ್ಬನಿಗೆ ಶಿಕ್ಷೆ ಕೊಡಿಸಿದ್ರೆ ಮುಂದಿನ ದಿನಗಳು ಎಲ್ಲ ಎದುರುತ್ತಾರೆ.
ಸರ್ RTI ಮಾಹಿತಿ ಪ್ರಕಾರ ಹಾಂ ಸರ್. ಕನಿಷ್ಠ 10ರಿಂದ 15 ವರ್ಷಗಳ 15 ವರ್ಷಗಳಿಂದ ಧರ್ಮಸ್ಥಳದ ವ್ಯಾಪ್ತಿನಲ್ಲಿ ಸುಮಾರು 400ರಿಂದ 500 ಜನ ನಾಪತ್ತೆಯಾಗಿ ಮರಡರಾಗಿದ್ದಾರೆ. ಸರ್ ನಾವಿಲ್ಲಿ ಇದು ಮಾತಾಡ್ತಿರೋದು ಅಲ್ಲ, ಸೌಜನ್ಯ ಒಂದೇ ಅಷ್ಟೇ. ಹೌದು. ವೇದವಲ್ಲಿ ಪ್ರಕರಣ ಇರ್ಬೋದು, ಬೇರೆ ಬೇರೆ ಪ್ರಕರಣಗಳಿರ್ಬೋದು. 400ರಿಂದ 500 ಜನ ಮರಡರಾಗಿದ್ದಾರೆ. ಇದರಿಂದ ಇರುವಂಥವ್ರು ಯಾರು? ಸರ್ಕಾರ ಏನು ಮಾಡ್ತಾ ಇದೆ? ಸರ್ ಸರ್ಕಾರ ಕೈ ಕಟ್ಟಿ ಕುಂತಿದೆ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಸರ್ಕಾರ ಬಂದ್ರು, ಯಾಕಂದ್ರೆ ಸರ್ ಅಲ್ಲಿರೋ ಪ್ರಭಾವಿಗಳು. ಓಕೆ. ಬಟ್ ನಾವು ಇವತ್ತು ಮಾತಾಡಕ್ ಬಂದಿರೋದು ಸೌಜನ್ಯ ಪ್ರಕರಣ ಮಾತ್ರ. ಬಟ್ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹಾಂ ಸರ್. ಕೇವಲ 35 ದಿನಗಳಲ್ಲಿ 4 ಸಾಕ್ಷಿಗಳು ಮರಡರಾಗ್ತಾರೆ. ಖಂಡಿತ ಸರ್. ಮಹೇಶ್ ಪೂಜಾರಿ ಇರ್ಬೋದು. ಮಹೇಶ್ ಕುಮಾರ್ ಹಾಂ, ಮಹೇಶ್ ಪೂಜಾರಿ ಅಂತ ಸಾಕ್ಷಿ. ಮತ್ತು ಆಕೆ ಯಾರು ನಿಶ್ಚಲ್ ಜೈನನ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ಇದು ಒಬ್ಬ ಮಹಿಳೆ. ಹೀಗೆ 35 ದಿನಗಳಲ್ಲಿ 4 ಜನ ಮರಡರಾಗ್ತಾರೆ. ಇದರಿಂದ ಇರೋವಂಥವ್ರು ಯಾರು? ಒಂದು ವೇಳೆ ಸಂತೋಷ್ ರಾವು ಮರ್ಡ್ರು ರೇಪ್ ಮಾಡಿದ್ದಾನೆ ಅನ್ನೋದಾದರೆ ಅವನು ಅಷ್ಟೊಂದು ಪ್ರಭಾವಿನ 4 ಜನನೂ ಕೊಲೆ ಮಾಡಿಸೋ ಅಷ್ಟು ಇದರಿಂದ ಇರೋವಂಥವ್ರು ಯಾರು? ಖಂಡಿತ ಸರ್, ನೀವು ಕೇಳುವಂಥ ಪ್ರಶ್ನೆ ತುಂಬಾ ಅದ್ಭುತವಾಗಿದೆ. ಬಟ್ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಧ್ವನಿ ಎತ್ತ ಕೆಲಸ ನಾವು ಮಾಡ್ತೀವಿ. ಈಗ ನಾವೊಬ್ಬರೇ ಅಲ್ಲ ಸರ್, ಬರೀ ನಮ್ಮ ರೈತ ಸಂಘದಿಂದ ಅಲ್ಲ, ಪ್ರತಿಯೊಬ್ಬರು ನೀವು ಕೂಡ ಸರ್. ಇವತ್ತು ನಾವು ನೋಡ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾ ಬಿಟ್ರೆ ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ವಿಷನ್ ಮೀಡಿಯಾ ಆಗಲಿ ಯಾರು ಧ್ವನಿ ಎತ್ತುತ್ತಾ ಇದ್ದಾರೆ ಸರ್? ಯಾಕೆ ಸರ್? ತಮ್ಮಲ್ಲೂ ನಿಮಗೂ ಒಂದು ಸಾಮಾಜಿಕ ಕಳಕಳಿ ಇದೆಯಲ್ಲ ಸರ್, ಯಾಕೆ ಸರ್ ಮಾತಾಡ್ತಾ ಇಲ್ಲ ಇವತ್ತು? ಅಲ್ರಿ ಏನ್ ಧ್ವನಿ